ಮಾಡ್ತಾರೆ, ಅವರೇ ಎಂಡ್ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಪ್ರೆಸ್ ಮೀಟ್ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಕರ್ನಾಟಕದ ಹೆಮ್ಮೆಯಾದಂತಹ ವಿ ಸರೋಜದೇವಿ ಅಮ್ಮ ಅವ್ರಿಗೆ, ಎಲ್ಲ ಮಾಧ್ಯಮದವರು ಸಹಿತ, ನಮ್ಮ ಎಲ್ಲ ಸಹೋದ್ಯೋಗಿಗಳ ಜೊತೆಗೆ ನಮ್ಮ ಹಿರಿಯ ಕಲಾವಿದರು ಸಹಿತ ನಾವು ಅವ್ರಿಗೆ ಗೌರವಪೂರ್ವಕ ಸಂತಾಪ ತೋರಿಸ್ಬೇಕಾಯ್ತು. ಅದಾಯ್ತು. ಈಗ ಒಂದು ವಿಚಾರದ ಮೂಲಕ ಶುರು ಮಾಡ್ತೀವಿ. ನೋ ಕೊಕೇನ್ ಇವತ್ತು ಇಲ್ಲಿ ಕರೀಲಿಕ್ಕೆ ಒಂದು ಕಾರಣ ಏನು ಅಂತ ಹೇಳಿದ್ರೆ, ಈ ಜಾಗದಲ್ಲಿ ಒಂದು ಇಂಪಾರ್ಟೆಂಟ್, ಇಫ್ ಐ ಗೆಟ್ ಅ ಚಾನ್ಸ್ ಟು ಆಸ್ಕ್ ಸಾರಿ, ಯಾರನ್ನ ನಾನು ಕೇಳಬೇಕು ಅಂದ್ರೆ ಅದು ನಮ್ಮ ಶೋಭರಾಜ್ ಸರ್. ಯಾಕೆಂದ್ರೆ 3 years ಹಿಂದೆ ಒಂದು ಬಹಳ ಇಂಟ್ರೆಸ್ಟಿಂಗ್ ಅಂಡ್ ಬಹಳ ಸ್ಪೆಷಲ್ ಘಟನೆ, ಅದು ಇದೇ ಜಾಗದಲ್ಲಿ ಇದೇ ಮನೆಯಲ್ಲೇ ನಡೆದಿತ್ತು. ನಟಭಯಂಕರ ಕ್ಲೈಮ್ಯಾಕ್ಸ್ ಶೂಟ್ ಮಾಡುವಂತ ಸಮಯ. ಆ ಸಮಯದಲ್ಲಿ ಅವರು ಇದೊಂದು ಬಹಳ ಇಂಪಾರ್ಟೆಂಟ್, ದಯಮಾಡಿ ತಾವು ಗಮನದಲ್ಲಿರಲಿ ಅಂತ ಹೇಳ್ತೀನಿ. ಶೂಟ್ ನಡೀತಾ ಇತ್ತು. ಬೆಳಗ್ಗೆ ಹೊತ್ತು ನಾನು ಅಂದೆ, ಸರ್ ಒಂದು 10:30 11ಕ್ಕೆ ಬಂದ್ಬಿಡಿ ಅಂತ. ಎಸ್, ನಾನು 10ಗೆಲ್ಲ ಇರ್ತೀನಮ್ಮ ಅಂತ ಹೇಳಿದ್ರು. ಸೊ 10ಗೆಲ್ಲ ರೆಡಿಯಾಗಿ ಬಂದ್ರು. ಸಾಯ್ತು. ಅದಿನ ಸಾಯಿ ಕುಮಾರ್ ಸರ್, ಕುರಿ ಪ್ರತಾಪ್ ಎಲ್ಲರದು ಇತ್ತು. ಅಂಡ್ ಅವರು ತೆಲುಗುದು ಯಾವುದೋ ಸಿನಿಮಾಗೆ ಹೋಗ್ಬಿಡ್ಬೇಕಾಯ್ತು ಸಾಯಿ ಕುಮಾರ್ ಸರ್. ಶೋಭರಾಜ್ ಸರ್ ಇನ್ನೇನು ಮುಗಿಸ್ಬಿಡ್ನ ಅಂತ ಹೇಳಿ ಮಧ್ಯಾಹ್ನ 2, 3, 4 ನಾವು ಫಸ್ಟ್ ಶಾಟ್ ತೆಗೆದಿದ್ದು 5:15. ಆ ದಿನ ನನಗೆ ಇವತ್ತು ಆ ಗಿಲ್ಟ್ ನನ್ಗೆ ಯಾವತ್ತೂ ಕಾಡ್ತಾ ಇದೆ. ಸೊ ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ಆ ಶೂಟ್ ಮುಗಿಸ್ಕೊಂಡು ಕೆ ಮಂಜು ಸರ್ ಮಗಂದು ಒಂದು ಸಿನಿಮಾ ಇತ್ತು, ಇಲ್ಲಿಂದ ವಾಪಸ್ ಕಾರ್ ತಗೊಂಡು ಮೈಸೂರಿಗೆ ಹೋಗಿ ಶೂಟ್ ಮುಗಿಸಿ ಪುನಃ ನೈಟ್ ಮುಗಿಸ್ಕೊಂಡು ಇಲ್ಲಿ ಬರೋರು. ಸೊ ಸತತ 3 ದಿನಗಳ ಕಾಲ ಇಲ್ಲಿ ಓಡಾಡಿ ಮಾಡೋದಂತವ್ರು. ಸೊ ಅದೆಲ್ಲ ಆಯ್ತು. ಯಾಕೆ ಇವತ್ತು ಅದನ್ನ ಮಾತ್ರ ನೆನ್ಸ್ಕೊಳ್ತಾ ಇದೀನಿ ಅಂದ್ರೆ, ಇದು ಕಲಾವಿದ ಒಂದು ವಿಚಾರ ರಿಲೇಟೆಡ್ ಇದೆ ಅದಕ್ಕೆ. ಅದಾಯ್ತು. ಡಬ್ಬಿಂಗ್ ಸಮೀಕ್ಷೆ ಅಂತ ಕರೆದು ರಾಜೇಶ್ ರಾಮನಾಥ್ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ನಡೀತಾ ಇತ್ತು. ಸೊ ಡಬ್ಬಿಂಗ್ ನಡಿಬೇಕಾರೆ, ಸರ್ ನಾಳಿದ್ದು ಡಬ್ಬಿಂಗ್ ಬೀರೋ ಬಂದ್ಬಿಡ್ತೀನಮ್ಮ, ಗ್ಯಾರಂಟಿ ಮಿಸ್ಸೇ ಇಲ್ಲಮ್ಮ, ಅವ್ರ ಸ್ಟೈಲಲ್ಲಿ ಅವ್ರು ಏನೋ ಹೇಳಿದ್ರು, ಬರ್ತೀನಿ ಅಂತ. ಎಷ್ಟೊಂದು 6 ಅಲ್ಲಿ ಪ್ರಥಮಲ್ಲಿ ನಂದು ಲಗ್ಗೆರೆ ಹತ್ರ ನಡೀತಾ ಇತ್ತು, ಸಾರಿ ಸುಮ್ನಳ್ಳಿ ಹತ್ರ. 6:15 ಪ್ಯಾಕಪ್, ನೀನು 7 ಗಂಟೆಗೆ ಇಟ್ಕೊಂಡು ಡಬ್ಬಿಂಗ್ ಬಂದ್ಬಿಡ್ತೀನಿ ಅಂತ ಹೇಳಿದ್ರು. ಸೊ ಆ ದಿನ ಏನಾಯ್ತು, ನಾವು 6:15 ಎಲ್ಲ ರೆಡಿ ಮಾಡ್ಕೊಂಡು ಸ್ಟುಡಿಯೋಲಿ ಕಾಯ್ತಾ ಇದ್ವಿ. 7, 8, 9, 10, 10:30 ಆಯ್ತು. ಬಹುಶಃ 10:45ಗೆ ಸರ್ ಇನ್ನೇನು ಬರದೇ ಇದ್ದಾನೆ ಅಂತ ಕೂಡ ಆಗ ಬಂದ್ರು. ಬಂದಾಗ ಯಾಕೆ ಸರ್ ಇಷ್ಟೊಂದು ಲೇಟ್ ಆಗುತ್ತೆ, ನನಗೆ ಆಗ ಗಿಲ್ಟ್ ಕಾಡ್ತಾ ಇತ್ತು, ಏನಾದ್ರು ಮಿಸ್ಟೇಕ್ ಮಾಡ್ಬಿಟ್ಟಿದ್ದೆ ನಾನು ಇವ್ರ ವಿಚಾರದಲ್ಲಿ. ಅವತ್ತು ನಾನು ಕಾಯಿಸಿದ ಅದಕ್ಕೆ ರಿವೆಂಜ್ ತಗೋತಾರ ಅನ್ಕೊಂಡು ಕೇಳಿದೆ. ಆಗ ಸರ್ ಬಹಳ ತುಂಬಾ ಅದ್ಭುತವಾದ ಒಂದು ಮಾತು ಹೇಳಿದ್ರು. ಪ್ರಥಮ್, ನೀನು ಸ್ಟುಡಿಯೋ ಬುಕ್ ಮಾಡಿದ್ದೀರಾ, ಸೊ ಡಬ್ಬಿಂಗ್ ಅಂತ ನಡೀತಾ ಇದೆ, ಏನು 1 hour ಎಕ್ಸ್ಟೆಂಡ್ ಆದ್ರೆ ನಿಮ್ಗೆ 500 ರೂಪಾಯಿ ಹೋಗುತ್ತೆ ಅಷ್ಟೇ. ಸೊ ಅಲ್ಲಿ ಶೂಟ್ ನಡೀತಾ ಇತ್ತು, ಬೇರೆಯವ್ರ ಸಿನಿಮಾ ನಡೀತಾ ಇದೆ. ಬರೀ 2 ಶಾಟ್ ಉಳ್ಕೊಂಡೈತೆ, ಮಳೆ ಬೀಳ್ತಾ ಇದೆ. ಪ್ರಥಮ್, ನಾನು 2 ಶಾಟ್ ಅದು ಮಾಡ್ಕೊಟ್ಬಿಟ್ಟು ಬಂದ್ರೆ ಅವ್ರಿಗೆ ಇನ್ನೊಂದು ಡೇ ಶೂಟ್ ಆಗೋದು ಕನಿಷ್ಠ 1.5 ಇಂದ 2 ಲಕ್ಷ ರೂಪಾಯಿ ಆಗುತ್ತೆ. ನಿನ್ಗೆ 2,000 ರೂಪಾಯಿ ಹೋಗೋದು ಬೆಸ್ಟ್, ಅವ್ರಿಗೆ 2 ಲಕ್ಷ ಹೋಗೋದು ಬೆಸ್ಟ್, ನೀನೇ ಯೋಚನೆ ಮಾಡು. ಅದಕ್ಕೋಸ್ಕರ ಮಳೆ ನಿಂತ ಮೇಲೆ 2 ಶಾಟ್ ಕೊಟ್ಬಿಟ್ಟು ಮಾಡೋಣ ಅಂತಿತ್ತು. ಸೊ ಅದು 9:30 ಆಯ್ತು. ಮೇಕಪ್ ಎಲ್ಲ ತೆಗೆದು ಬರೋದು ಟೇಕ್ಸ್ ಅರೌಂಡ್ 10:30 ಆಯ್ತು. ಅಲ್ಲಿಂದ ಬಂದ್ವಿ, ಊಟಕ್ಕೆ ಕೂತ್ಕೊಂಡು ಮುಗಿಸಿ 11 ಗಂಟೆಗೆ ಬಂದಿದ್ದೀವಪ್ಪ. ಸೊ ನಿನಗೆ 2,000 ರೂಪಾಯಿ ಹೋಗೋದು ಬೆಸ್ಟ್, ಅವ್ರಿಗೆ 2 ಲಕ್ಷ ಹೋಗೋದು ಬೆಸ್ಟ್, ಯೋಚನೆ ಮಾಡು. ಇನ್ನೊಂದು ನಿಮಿಷ, ಇಲ್ಲ ಸರ್ ಅದು ಬೆಸ್ಟ್. ಸೊ ಇಂಥವರೆಲ್ಲ ನಮ್ಮ ಸಿನಿಮಾಗೆ ಯಾವಾಗ್ಲೂ ಹೆಮ್ಮೆ. ಸೊ ಅವತ್ತಿಂದನೂ ನಮ್ಗೆ ಯಾವಾಗ್ಲೂ ಒಂದು ಎನರ್ಜಿಯಾಗಿ ನಿಂತ್ಕೊಂಡವರು. ಸೊ ಈ ಕಾರಣಕ್ಕೆ ಅವತ್ತು ಶೋಭರಾಜ್ ಸರ್ ವಿಚಾರದಲ್ಲಿ ನಾನು ಮಾಡಿದ ತಪ್ಪು ನನ್ಗೆ ಯಾವಾಗ್ಲೂ ಅದು ಕಾಡ್ತಾ ಇರುತ್ತೆ. ಇಸ್ ಅ ವಂಡರ್ಫುಲ್ ಆಕ್ಟರ್, ನಾನು ಯಾವಾಗ್ಲೂ ಅವ್ರನ್ನ ಇಷ್ಟ. ವಿಷ್ಣು ಸರ್ ಕೂಡ ಬಹಳ ಮೆಚ್ಚಿದಂತ ನಟ. ಇವತ್ತು ನೋ ಕೊಕೇನ್ ಸಿನಿಮಾ ಅಂತ ಹೇಳಿದ್ರೆ ಇನ್ಸ್ಪೈರ್ಡ್ ಬೈ ಮಹಾಭಾರತ. ಇದು ಹೆಂಗೆ ಅಂದ್ರೆ, ಶ್ರೀಕೃಷ್ಣ ಮಹಾಭಾರತ ಅಸ್ತ್ರನೇ ಮುಟ್ತಾ ಹೇಗೆ ಮುಗಿಸಿದ್ರು ಅಂತ ಪವರ್ಫುಲ್ ಪಾತ್ರ ಅವತ್ತು ಅನ್ಕೊಂಡಿದ್ದೆ. ಸೊ ಅಂತ ಒಂದು ಪವರ್ಫುಲ್ ವ್ಯಕ್ತಿತ್ವದವ್ರ ಜೊತೆನೆ ಮಾಡ್ಬೇಕು ಅಂತ ವಿಷ್ಣು ಸರ್ ಮೆಚ್ಚಿದಂತ ನಟ. ವಿಷ್ಣು ಸರ್ ಇದ್ದಾಗ ಸಿಂಹಾದ್ರಿಯ ಸಿಂಹ ಇರ್ಬೋದು, ಅಥವಾ ನೀವು ಯಾವುದೇ ಸಿನಿಮಾ ನೋಡಿ, ರಾಜನ ಸಿಂಹ, ಅದರಲ್ಲಿ ವಿಷ್ಣು ಸರ್ ಎಷ್ಟು ಪವರ್ಫುಲ್ ಪಾತ್ರ ಇರೋ, ಒಬ್ಬ ಪವರ್ಫುಲ್ ವಿಲನ್ ಆಗಿ ಅವ್ರಿಗೆ ಪರಿಪೂರ್ಣ ಇಂಥ ಒಬ್ಬ ಇನ್ಸ್ಪಿರೇಷನ್. ಅದಾದ್ಮೇಲೆ ನಟಭಯಂಕರ್ ನಂತರ ಇನ್ನೂ ಮುಖ್ಯವಾದವ್ರ ಜೊತೆ ಮಾಡಬೇಕು ಅಂತಿದ್ದಾಗ ಅವಕಾಶ ಮಾಡಿಕೊಡೋದಕ್ಕೆ ಅವ್ರಂತೆ ಸರ್ ನಾನು ಈ ಸಮಯದಲ್ಲಿ ಧನ್ಯವಾದ ಹೇಳ್ತೀನಿ. ಸೊ ಅಲ್ಲಿಂದ ಶುರುವಾದ ಸ್ನೇಹ ಇಲ್ಲಿ ತನಕ ಜರ್ನಿ ಬರ್ತಾನೆ ಇದೆ. ಸೊ ಖುಷಿ ಏನಂದ್ರೆ, ಲಾಸ್ಟ್ ಇಯರ್ ನಮ್ಮ ನಟಭಯಂಕರ ಸಿನಿಮಾದಲ್ಲಿ ಒಂದು ಒಳ್ಳೆ ಸಿನಿಮಾ ಪಾತ್ರಕ್ಕೆ ನಿಮಗೊಂದು ಅವಾರ್ಡ್ ಆಗಿದ್ದು ನನ್ನ ಹೆಮ್ಮೆ, ಅತ್ಯುತ್ತಮ ಪೋಷಕ ನಟ. ಆ ಶ್ರಮಕ್ಕೆ ಸಿಕ್ಕ ಬಳುವಳಿ ಆಗಿತ್ತು, ಗೌರವ ಆಗಿತ್ತು. ನಾನು ಇವತ್ತಿಗೂ ಅದನ್ನು ಸ್ಮರಿಸ್ತೀನಿ. ಆ್ಯಂಡ್ ಇನ್ನೊಂದು ಬಹಳ ಮುಖ್ಯವಾದ ನಾನು ತುಂಬ ಹೆಮ್ಮೆ ಪಡುವಂಥ ವ್ಯಕ್ತಿತ್ವ ಅಂದರೆ ಅದು ಶ್ರೀಧರ್ ಸರ್. ಇವರು ಈ ಸಿನಿಮಾದಲ್ಲಿ ಒಂದು ಬಹಳ ಪವರ್ಫುಲ್ ಪಾತ್ರ ಮಾಡ್ತಾ ಇದ್ದಾರೆ. ನನಗೆ ಈ ಸಿನಿಮಾದಲ್ಲಿ ಏನು ಇಂಪಾರ್ಟೆನ್ಸ್ ಇದೆಯೋ ಅದಕ್ಕಿಂತ ಹೆಚ್ಚು ಒಂದು ಫೋರ್ಸ್ ಆ್ಯಕ್ಚುಲಿ ಶೋಭರಾಜ್ ಸರ್ ಪಾತ್ರದಲ್ಲಿದೆ ಅಂತಾದರೆ, ಅದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಳ್ಳುವಂಥ ಒಂದು ಸೆಂಟ್ರಲ್ ಡಿಫೆನ್ಸ್ ಮಿನಿಸ್ಟರ್ ಆಗಿ ನಮ್ಮ ಶ್ರೀಧರ್ ಸರ್. ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಕಲಿಯೋದು ನಂಗೆ ಬಹಳ ಖುಷಿ. ರೀಸೆಂಟಾಗೆ ಅವರ ಮನೆಗೆ ಕರೆದಿದ್ರು. ಡೇಟ್ಸ್ 2 ಸಲ ಮಿಸ್ ಆಯಿತು. ಇನ್ನು ಈ ಸಲ ಈ ಎಡವಟ್ಟಾಗೋದ್ರೆ ಭವಿಷ್ಯ ಗ್ಯಾರಂಟಿ ನೆಕ್ಸ್ಟ್ ಮಾತಾಡೋಕ್ಕಾಗದೇ ಇದ್ದಂಗೆ ಆಗ್ಬಿಡ್ಬೋದೇನೋ. ಇವ್ರ ಜೊತೆ ಒಂದು ಸ್ನೇಹನೇ ಕಟ್ಟಾಗ್ಬಿಟ್ಟು ಟುಪ್ಪಕ್ಕೂ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದ್ಬಿಡಮ್ಮ ಅಂತ ಮನೆಗೆ ಹೋದೆ. ಮನೆಗೆ ಬನ್ನಿ ಪ್ರಥಮ ಅಲ್ಲೇ ಮಾತಾಡೋಣ ಅಂತ. ಅವ್ರ ತಾಯಿದು 60ನೇ ಸರ್ ಎಷ್ಟನೇದೇ ವರ್ಷದ ತಮ್ಮದು ಒಂದು ಕಾರ್ಯಕ್ರಮ ಮಾಡಿದ್ದು. ಸೊ ಅದನ್ನೂ ಒಂದು ಪೂಜೆ ವಿಶೇಷವಾಗಿ ಇಟ್ಕೊಂಡಿದ್ರು. ಬಹಳ ವಿಶೇಷವಾದ ಪೂಜೆ ಮಾಡಿಸಿ, 90 ವರ್ಷದ ಅವ್ರ ತಾಯಿಯ ಒಂದು ವಿಶೇಷವಾದ ಪೂಜೆ ಮಾಡಿಸಿ ಒಂದು ಬೆಳ್ಳಿದು ಒಂದು ವಿಶೇಷವಾದ ಮೊಮೆಂಟು ನನಗೆ ಕೊಟ್ಟರು. ಇವತ್ತು ನನ್ನ ದೇವ್ರ ಮನೇಲಿ ನಮ್ಮ ಮನೆ ಕಬ್ಬಾಳ ಮುಂದೆ ಮತ್ತು ಕೃಷ್ಣನ್ ಫೋಟೋ ಪಕ್ಕದಲ್ಲಿ ಅದಿದ್ದೆ. ಅದು ಯಾವಾಗ ಬಂತೋ ಅಲ್ಲಿಂದ ನಾನ್ ಸ್ಟಾಪ್
ಶೋಸ್ ಆಗಲಿ ಈವೆಂಟ್ಸ್ ಆಗಲಿ ಸಿನಿಮಾ ಆಗಲಿ ನಡೀತಾನೆ ಇದೆಲ್ಲ 15 ದಿನದ ಬೆಳವಣಿಗೆ. ಸೊ ಸರ್ ನಮ್ಮ ಸಿನಿಮಾಗೆ ಬಂದಿದ್ದು ಅಲ್ಲಿಂದ ಆದಂತಹ ಬೆಳವಣಿಗೆ ಇದೆಲ್ಲವೂ ಒಂದು ವಂಡರ್ಫುಲ್. ಎಲ್ಲ ಒಂದು ಒಳ್ಳೆಯ ಮನಸ್ಸುಗಳು ಒಂದು ಕಡೆ ಸೇರಿದಾಗ ಸೊ ಆಗಬೇಕು ಅನ್ನೋ ಕಾರಣಕ್ಕೆ ಇದು ಎಷ್ಟೆಲ್ಲ ಹಿನ್ನಡೆಗಳಾಗಿದ್ರು ಸಹಿತ ಶೋಭರಾಜ್ ಸರ್ ಜೊತೆಲಿ ನಿಂತಿದ್ದು ಕೊಕೇನ್ಗೆ, ಆ್ಯಂಡ್ ಶ್ರೀಧರ್ ಸರ್ ನಿಂತಿದ್ದು, ಇದೆಲ್ಲದರ ಜೊತೆಗೆ ತೆಲುಗಿನ ಪ್ರಖ್ಯಾತ ನಟರು ಬಹಳ ಅದ್ಭುತ ಸೂರ್ಯ ಸರ್ ಅವರು, ಸೂರ್ಯ ಭಗವಾನ್ ಸರ್ ಕನ್ನಡಕ್ಕೆ ಬಹಳ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾರೆ. ಬಿಕಾಸ್ ಆಫ್ ಇದಕ್ಕೆ ನಾನು ಕೌರವ್ ವೆಂಕಟೇಶ್ ಸರ್ಗೆ ಧನ್ಯವಾದ ಹೇಳ್ತೀನಿ. ಇದು ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಸಿನಿಮಾ. ಸೊ ನಿಮಗೆ ಒಂದು ನೆನ್ಪಿಟ್ಕೊಳ್ಳಿ, ಇನ್ನು ಕೌರವ್ ವೆಂಕಟೇಶ್ ಜೊತೆ ಹಾಕೊಂಡ್ರೆ ಸೆಂಟಿಮೆಂಟ್ ಸಿನಿಮಾ ತೆಗಿಯೋಕ್ಕಾಯ್ತದ, ತವರಿಗೆ ಬಾ ತಂಗಿ ಅಣ್ಣ ತಂಗಿ ಸೆಂಟಿಮೆಂಟ್ ಸಿನಿಮಾ ತೆಗಿಯೋಕ್ಕಾಯ್ತು. ಇವರು ಅಂದರೆ ಮಾಸು. ಈಗ ನನ್ನ ಬಸ್ ಬಂತು ಸರ್, ನೋಡಿದೆ ಸರ್ ಅಲ್ಲಿ ಬಂತು ಬಸ್ಸು, ಬಿಡಿ ಪ್ರಥಮ್ ನೆಕ್ಸ್ಟ್ ಬ್ಲಾಸ್ಟೇ ಮಾಡಿಸ್ಬಿಟ್ಟ ಬಸ್ಸೇ. ಇವ್ರು ಶುರು ಮಾಡೋದು ಹಂಗೆ ಸರ್, ಮಾತು ತೆಗ್ರೆ ಅವ್ರು ಬ್ಲಾಸ್ಟು ಬತ್ತಿದ್ದಂಗೆ. ನಾವೆಲ್ಲ ಕಷ್ಟಪಟ್ಟು ದುಡಿಮೆ ಮಾಡಿ ಸಿನಿಮಾ ಮಾಡಿದ್ವಿ, ಇವರು ಕಷ್ಟಪಟ್ಟು 30 ವರ್ಷ ರೀ ಸಿನಿಮಾ ಮಾಡಿ ದುಡ್ಡು ಮಾಡಿದ್ರು, ಹೆಸರು ಮಾಡಿದ್ರು, ಗೌರವ ಸಂಪಾದನೆ ಮಾಡಿದ್ರು. ಇವರು ಕಷ್ಟಪಟ್ಟು ವರ್ಚಸ್ಸು ಸ್ಮಾಲ್ ಸ್ಕ್ರೀನ್ ಎಲ್ಲ ಮಾಡಿದ್ರು. ಇವರು ಬೇರೆಯವ್ರ ಮನೆ ಹೊಡೆದಾಕಿ ಬ್ಲಾಸ್ಟ್ ಮಾಡಿ, ಬೇರೆಯವ್ರ ಅಯ್ಯೋ ಅನಿಸಿ ದುಡ್ಡು ಮಾಡಿದ್ರು, ಹೊಡೆದು ರಕ್ತ ಬರ್ಸಿ ಮನೆಗಳನ್ನ ಬ್ಲಾಸ್ಟ್ ಮಾಡಿ ಗಾಜ್ ಹೊಡೆದಾಗ. ಹೌದಲ್ಲ ಸರ್? ಹೌದಲ್ಲ? ಏನು ಅದು ಸಿನಿಮಾದಲ್ಲಿ ಸರ್? ಸಿನಿಮಾದಲ್ಲಿ ನಾನು ಹೂ ಅಂದ್ಬಿಟ್ರೆ ನನಗೆ ಸಿನಿಮಾಗೆ ಸಂಬಂಧಪಟ್ಟಿರೋದು. ಸೊ ಸಿನಿಮಾದಲ್ಲಿ ಮಾಡಿದಂತಹ ಗೌರವ್ ವೆಂಕಟೇಶ್ ಸರ್. ಸೊ ನಾನು ಒಂದು ಮಾತು ಹೇಳ್ತೀನಿ, ಫ್ರಮ್ 25 ಇಯರ್ಸಿಂದ ಅವರು ಬಹಳ ಒಳ್ಳೆಯ ಫೈಟರ್ ಆಗಿ ಬಂದು 35 ವರ್ಷದಿಂದ ಫೈಟರ್ ಆಗಿ ಬಂದವರು. ಸೊ 25 ವರ್ಷದಿಂದ ಸತತ ಸಿನಿಮಾಗಳು, ಸಾವಿರಾರು ಸ್ಟಂಟ್ಗಳನ್ನ ಕಂಪೋಸ್ ಮಾಡಿದವರು. ಸೊ ನಮ್ಮ ಕರ್ನಾಟಕದಲ್ಲೇ ಮಾಡಬೇಕಾದ್ರಿಂದ ಒಂದು ಸ್ನೇಹ ಶುರುವಾಯಿತು. ಬಹಳಷ್ಟು ಒತ್ತಡಗಳು ಏರಿಳಿತಗಳೆಲ್ಲವೂ ಆಗಿ ಒಂದು ಸ್ನೇಹ, ಒಂದು ಕಾಫಿ ಟೀ ಕುಡಿಯೋಕ್ಕೆ ಸೀಮಿತ ಆಗಬಾರ್ದು, ಒಂದು ಕಡೆ ಸುತ್ತಾಡೋದಕ್ಕೆ ಸೀಮಿತವಾಗಬಾರ್ದು ಅನ್ನೋ ಥರದಲ್ಲಿದ್ದು ಒಂದೊಳ್ಳೆ ಸಿನಿಮಾ ಮಾಡೋಣ ಅಂದಾಗ ಹುಟ್ಕೊಂಡಿದ್ದೆ ನೋ ಕೊಕೈನ್ ಸಿನಿಮಾ. ಸೊ ಕೊಕೈನ್ ಸಿನಿಮಾಗೆ ಸಾರಥಿಯಾಗಿ ಅವ್ರು ಬಂದು ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್ ಅದೇನು ಬೇಕೋ ಮಾಡೋ ಪ್ರಯತ್ನ ನಾನು ಮಾಡಿದೆ. ಸೊ ಶ್ರೀಧರ್ ಸರ್ ಎಲ್ಲರೂ ಒಂದಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಜೊತೆಯಾಗಿ ಈ ಸಲ ಕೈ ಹಿಡಬೇಕು ಅಂದರು. ಇವರೆಲ್ಲರ ಸಮಾಗಮ ಒಂದೊಳ್ಳೆಯ ಸಿನಿಮಾ. ಸೊ ಓವರ್ ಟು ಶ್ರೀಧರ್ ಸರ್. ಸೊ ಶ್ರೀಧರ್ ಸರ್ ಮಾತಾಡಬೇಕು. ಅಲ್ಲ ಶೂಟ್ ಮಾಡ್ತಿಲ್ಲ ನನಗೆ ಸುಸ್ತಾಯಿತು. ಇದುವೆ ಎಲ್ಲ ಪತ್ರಿಕಾ ಮಿತ್ರರಿಗೆ ನಮಸ್ಕಾರಗಳು, ವೆಲ್ಕಮ್. ನೋ ಕೊಕೇನ್ ಸಿನಿಮಾ ಪ್ರಥಮವರು ಎಲ್ಲ ಹೇಳಿದ್ದಾರೆ. ಮೊದಲನೇದಾಗಿ ನಮ್ಮ ವೆಂಕಟೇಶ್ ಮಾಸ್ಟರ್ ಜಿ ಅವ್ರದ್ದು ನಮ್ಮದು ಸ್ನೇಹ 40 ವರ್ಷದ ಹಿಂದೆ. ನಾನು ಆಗ್ತಾನೆ ಇಂಡಸ್ಟ್ರಿಗೆ ಬಂದಾಗ ಹಾಸನ್ ರಘು ಮತ್ತು ರಘು ಸರ್ ಮತ್ತು ಇವ್ರುಗಳದ್ದೆಲ್ಲ ಪರಿಚಯ ಆಗಿತ್ತು. ಬಟ್ ಇವತ್ತು ಅವರ ಡೈರೆಕ್ಷನಲ್ಲಿ ಕೆಲಸ ಮಾಡೋ ಒಂದು ಅವಕಾಶ ಸಿಕ್ಕಿದೆ. ಥ್ಯಾಂಕ್ಸ್ ಟು ಡೈರೆಕ್ಟರ್ ಸರ್ ಆ್ಯಂಡ್ ನೈಸ್ ಮೈ ಕ್ಲೋಸ್ ಫ್ರೆಂಡ್ ಶೋಭರಾಜ್ ಅವರು. ಇತ್ತೀಚೆಗೆ 2-3 ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ. ಇನ್ನೇನು ಅವ್ರ ಬಗ್ಗೆ ನಾವೇನು ಹೇಳಬೇಕಾದಿಲ್ಲ, ಎಲ್ರಿಗೂ ಇಡೀ ಚಿತ್ರರಂಗಕ್ಕೆ ಗೊತ್ತಿರೋರು. ಬಿಸಿ ಬಸವರಾಜು ಸರ್. ವೆಲ್ಕಮ್. ಆ್ಯಂಡ್ ಪ್ರಥಮ್ ಅವ್ರನ್ನ ಹ್ಯಾಕೆ ಕರಿಬೇಕು ಅಂತ ಗೊತ್ತಿಲ್ಲ, ಒಳ್ಳೆ ಹುಡುಗ ಪ್ರಥಮ್ ಅಂತಾರೆ ಅಂತ ಎಲ್ಲರೂ ಹೇಳಿರೋದು. ಬಟ್ ಮೀಟ್ ಮಾಡಿದ ಮೇಲೆ ಗೊತ್ತಾಯಿತು ಪ್ರಥಮ್ ನಿಜವಾಗ್ಲೂ ಒಳ್ಳೆ ಹುಡುಗ ಅಂತ. ಒಳ್ಳೆ ಹುಡುಗ ಪ್ರಥಮ್. ನಾನು ಪ್ರಥಮನ್ನು ನೋಡಿದ್ದೆಲ್ಲ ಬೇರೆ ಬೇರೆ ಟೆಲಿವಿಷನ್ ಶೋಸಲ್ಲಿ, ಬಿಗ್ ಬಾಸ್ ಇದರಲ್ಲಿ ಎಲ್ಲರನ್ನೂ ತಲ್ಲಣಗೊಳಿಸಿದ ವ್ಯಕ್ತಿ. ಯಾರನ್ನೂ ಮಾತಾಡೋಕ್ಕೆ ಬಿಡದಾಗೆ ಫಸ್ಟ್ ಟೈಮ್ ಮಿಕ್ಕವರೆಲ್ಲ ಸೈಲೆಂಟಾಗಿದ್ದು ಇವರು ಗೆದ್ದಂಥ ವ್ಯಕ್ತಿ ಪ್ರಥಮ್. ಈ ಸಿನಿಮಾದಲ್ಲಿ ಮೀಟ್ ಮಾಡೋ ಚಾನ್ಸ್ ಆಯಿತು. ತುಂಬ ಚೆನ್ನಾಗಿ ಕತೆ, ಸ್ಕ್ರೀನ್ ಪ್ಲೇ ತುಂಬ ಒಳ್ಳೆಯ ಒಂದು ಟಾಪಿಕ್ ಇಟ್ಕೊಂಡು ಮಾಡಿದ್ದಾರೆ. ಈ ಕೊಕೇನಿನಿಂದ ಹೇಗೆ ದೇಶದ ವ್ಯವಸ್ಥೆಗೆ, ಆಂತರಿಕ ವ್ಯವಸ್ಥೆಗೆ ಎಷ್ಟು ಕಷ್ಟ ಆಗುತ್ತೆ, ಪ್ಲಸ್ ಜನಗಳು ಆ ಕೊಕೇನಿಂದಾಗಿ ಯಾವ ರೀತಿ ತೊಂದರೆಗಳಾಗತ್ತೆ, ಯೂತ್ಗಳಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋ ಒಂದು ಅದ್ಭುತವಾದ ಒಂದು ಕಥೆ ಮಾಡಿದ್ದಾರೆ. ಇದರಲ್ಲಿ ಇವರು ಹೇಳಿದಾಗೆ ನನಗೆ ಸೆಂಟ್ರಲ್ ಒಂದು ಡಿಫೆನ್ಸ್ ಮಿನಿಸ್ಟರ್ ಪಾತ್ರ ತುಂಬ ಮುಖ್ಯವಾದ ಪಾತ್ರ, ತುಂಬ ಚೆನ್ನಾಗಿದೆ. ಬೆಳಗಿಂದ ಒಳ್ಳೊಳ್ಳೆ ಸೀನ್ಗಳು ಮಾಡಿದ್ವಿ. ಇದರಲ್ಲಿ ಹೀರೋಗೆ ಎಷ್ಟು ಮುಖ್ಯ ಪಾತ್ರ ಇದೆಯೋ, ನಮ್ಮ ಕಮಿಷನರ್ಗೆ ಮಿಕ್ಕಿದವ್ರಿಗೆ ಎಷ್ಟು ಮುಖ್ಯ ಪಾತ್ರ ಇದೆಯೋ ಅಷ್ಟೇ ಈ ಕಥೆಯಲ್ಲಿ ಅಷ್ಟೇ ಒಂದು ಮುಖ್ಯವಾದ ಸನ್ನಿವೇಶಗಳಲ್ಲಿ ಮುಖ್ಯವಾದ ಪಾತ್ರ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆಯ ಪಾತ್ರ. ಭಾಳ ಇದು ನಿಜವಾಗ್ಲೂ ಈ ಸಬ್ಜೆಕ್ಟು ಇವತ್ತಿನ ಇದಕ್ಕೆ ತುಂಬ ಒಳ್ಳೆಯ ಸಬ್ಜೆಕ್ಟು ತೊಗೊಂಡಿದ್ದಾರೆ. ಇವತ್ತಿನ ಪ್ರೆಸೆಂಟ್ ಡೇ ಸಿಚುವೇಷನ್ಗೆ ಒಳ್ಳೆಯ ಸಬ್ಜೆಕ್ಟ್ ತೊಗೊಂಡಿದ್ದಾರೆ. ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಗುಡ್ ಲಕ್ ಟು ಹೋಲ್ ಟೀಮ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶೋಭಿ ಎಲ್ಲರೂ ಹೇಳಿದ್ದಾರೆ, ಅಲ್ಲೇ ಹೇಳ್ಬಿಟ್ಟವ್ರು, ಇನ್ನೇನು ಹೇಳೋಕ್ಕಾಗಲ್ಲ. ನಾನು ಪಾತ್ರ ಆಡ್ಬೋದು. ಎಲ್ಲರಿಗೂ ನಮಸ್ತೆ.
ಪ್ರಥಮ್ ಜೊತೆ ಇದು 2ನೇ ಸಿನಿಮಾ ಮಾಡ್ತಿರೋದು. ಪ್ರಥಮ್ ನಮಗೆ ಮೊದಲಿಂದನೂ ಸ್ನೇಹಿತರೆ, ಬಟ್ ಅವಾಗ ಕಮ್ಮಿ ಮಾತಾಡ್ತಿದ್ರು. ಈಗ ತೂಕ ಜಾಸ್ತಿ ಆಗಿದೆ. ಒಂದು ಕಮಿಷನರು ಎಷ್ಟು ಒಳ್ಳೆಯವನು ಅನ್ನೋದನ್ನೇ ಈ ಸಿನಿಮಾದಲ್ಲಿ ತೋರಿಸೋರು. ಅಂದರೆ ಕಮಿಷನರ್ ಎಲ್ಲ ಒಳ್ಳೆಯವರೇ, ಬಟ್ ನನ್ನ ಪಾತ್ರ ಹಂಗಲ್ಲ ಸರ್. ಕೃಷ್ಣ ಮಹಾಭಾರತದಲ್ಲಿ ಅಸ್ತ್ರ ಇಲ್ಲದೆ ಏನು ಮಾಡ್ತಾರೋ ನೀವು ಯೂನಿಫಾರ್ಮ್ ಹಾಕೊಂಡು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಯೂನಿಫಾರ್ಮ್ ಇಲ್ಲದೆ ಮಾಡ್ತಾರೆ. ಆ ಥರ ಒಂದು ಪಾತ್ರ ಮಾಡ್ತಾರೆ. ಈಗ ಒಂದು 2-3 ದಿನ ಶೂಟಿಂಗ್ ಮಾಡಿದ್ದೀವಿ. ಸೊ ನಮಗೆ ಈಗ ಪ್ರಥಮ್ ಜೊತೆ ಕೆಲಸ ಮಾಡೋದ್ರಲ್ಲಿ ತುಂಬ ಖುಷಿ. ಯಾಕೆ ಹೇಳಿ, ಅಲ್ಲೋ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೋದು ನಾವು. ಇನ್ನು ಮಿಕ್ಕಿದ್ದೆಲ್ಲ ಅವರೇ ಮಾತಾಡಿ ಎಲ್ಲ ನಮ್ಮ ಒಂದು ಸೀನು, ಒಂದು ಶಾಟು, ಒಂದು ಡೈಲಾಗ್ ಮಿಸ್ ಆಗದಾಗ ನೋಡ್ಕೊತಾರೆ. ಯಾಕಂದರೆ ಅದನ್ನ ಹೇಳಿ ತಲೆಗೆ ಅಷ್ಟು ತುಂಬಿಸಿರ್ತಾರೆ. ಇನ್ನು ನಮ್ಮ ಮಾಸ್ಟರ್ ಬಗ್ಗೆ ಹೇಳೋಂಗಿಲ್ಲ. ಯಾಕಂದರೆ ನಾನು ಫೈಟ್ ಕಲ್ತಿದ್ದು 91ನಲ್ಲಿ. ನನಗೆ ಗುರು ಇವರೇ. ನನಗೆ ರಘುವೀರ್ಗೆ ಗುರು ಅಂದರೆ ನಮ್ಮ ಗೌರವ ಮಾಸ್ಟರ್. ನಮ್ಮದು ನಂಟು ಅವಾಗಿಂದ ಇದೆ. ಆಮೇಲೆ ಅವರು ನಮ್ಮ ಸಿನಿಮಾಗಳಲ್ಲಿ ಸುಮಾರು ಫೈಟ್ ಮಾಸ್ಟರ್ ಮಾಡಿದ್ದಾರೆ. ಸೊ ಈ ಕೊಕ್ಕಿನಲ್ಲಿ ಎಲ್ಲ ಹೊಸಬ್ರನ್ನೇ ಹಾಕೊಂಡಿದ್ದಾರಲ್ಲ, ಆಲ್ಮೋಸ್ಟ್. ಹೀರೋಯಿನ್ ಬಗ್ಗೆ ಹೇಳಲಿಲ್ಲ. ಬಟ್ ಇಷ್ಟೆಲ್ಲ ನಾವು ಕೊಕಿನ್ ಬಗ್ಗೆ ಮಾತಾಡ್ತಾ ಇದ್ವಿ, ಕೊಕಿನ್ ಬಳಸಬಾರ್ದು ಅದೆಲ್ಲ ಆಗಿದೆ. ಬಟ್ ಇಲ್ಲಿ ಪಬ್ಲಿಸಿಟಿ ನಡೀತಾರೆ ಈ ಸಿನಿಮಾ ಅಲ್ವಾ? ನೀವು ಖರ್ಚಿಪ್ ಆದ್ರೆ ಹಾಕೋಬೇಕು ನೀವು. ನೆಕ್ಸ್ಟ್ ಮಂತ್ ರಿಲೀಸ್. ಈಗ ಆ ಸಿನಿಮಾದಲ್ಲಿ ನಾವಿಲ್ಲ, ನಾವು ಆ ಸಿನಿಮಾದಲ್ಲಿ ಹೆಂಗಾಗೋಯ್ತು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ಇಷ್ಟೆಲ್ಲ ಬ್ಲಡ್ ಆಗಿತ್ತು, ಇವ್ರು ಬಟ್ಟೆ ಬದಲಾಯಿಸು ಅಂತ ಹೇಳಿದ್ದು. ಮಾಧ್ಯಮದವರು ನನ್ನ ಮೇಲೆ ದೌರ್ಜನ್ಯ ಮಾಡಿದ್ರು, ನಾನು ಮಾಡಿಲ್ಲ. ಅವರು ಆ ಬಟ್ಟೆ ಹಾಕೊಂಡು ರೆಡ್ ಇದ್ರೆ ಕಾಣಿಸಲ್ಲ ಅಂತ ಹೇಳಿದ್ರು. ಅವ್ರಿಗೋಸ್ಕರ ನಾನು ಚೇಂಜ್ ಮಾಡಿದೆ. ನನಗೋಸ್ಕರ ಜೀವನದಲ್ಲಿ ಏನು ಮಾಡ್ಕೊಂಡಿಲ್ಲ ಸರ್. ನಾನು ತಮಾಷೆಗೆ ಹೇಳ್ದೆ ಕಣಮ್ಮ, ಯಾಕಮ್ಮ ಹೊಡಿತಮ್ಮ, ಸುಮ್ಮನೆ ಹೇಳ್ದೆ ಕಣಮ್ಮ, ನಾವು ಹಂಗಂತ ಹೇಳ್ದೆ. ಸೊ ಈಗ ಕೊಕ್ಕಿಂದು ಎಲ್ಲರಿಗೂ ಗೊತ್ತಿದೆ, ಅವ್ರ ತೆಲುಗು ಅವ್ರು ಬಂದ್ಬಿಡ್ಲಿ ಮಾತಾಡ್ತಾರೆ. ಬಟ್ ಈಗ ಹೆಂಗಿದ್ರೆ ಡ್ರೆಸ್ ಹಾಕೋರು ಇದ್ರ ಬಗ್ಗೆನೂ ಮುಗಿಸ್ಕೊಂಬಿಡಿ. ಇಲ್ಲ ಇದ್ರದೇ ಹೇಳಿ. ಅದು ಇನ್ನೊಂದು ನಾಳೆ ಪ್ರೆಸ್ ಮೀಟ್ ಇನ್ನೂ ಮಾಡ್ತೀವಿ. ಟ್ರೈಲರ್ ಲಾಂಚ್ ಇಟ್ಕೊಂಡಿದ್ವಿ ಅದಕ್ಕೆ. ಹೌದಾ? ಸಖತ್ತಾಗಿ ಮಾಡ್ಕೊತಾ ಇದೀವಿ. ಅದು ಶಾಕ್ ಆಗಿ ಶೇಕ್ ಆಗ್ಬಿಡ್ಬೇಕು ಜನ. ಸೊ ಇವ್ರಿಗೊಂದು ಬ್ರೇಕ್ ಸಿಗಲಿ, ಒಳ್ಳೇದಾಗಲಿ. ಪ್ರಥಮ್ ಒಳ್ಳೆ ಹುಡುಗ, ಮಾತು ಕಡಿಮೆ, ಅಷ್ಟೇ ಹುಡುಗ, ಒಳ್ಳೆ ಹುಡುಗ. ಅದೇ ನಾನು ಈಗ ಹೇಳ್ತಿದ್ದೆ, ನಾನು ಜೀವನದಲ್ಲಿ ಏನಾದರೂ ಒಂದು ಡೈರೆಕ್ಷನ್ ಮಾಡ್ತೀನಿ ಕನ್ನಡ ಸಿನಿಮಾ ಅಂದರೆ ಮದರ್ ಪ್ರಾಮಿಸ್ ಹೇಳ್ತೀನಿ, ಪ್ರಥಮ್ನೇ ಹಾಕೊಂಡು ಮಾಡೋದು. ಬಟ್ ಸಿನಿಮಾದ ಕತೆ ಹೇಳಲ್ಲ, ಆ ಹೀರೋ ಹೆಂಗಿರ್ತಾನೆ ಅಂತ ಹೇಳ್ತೀನಿ. ಹೀರೋಗೆ ಮಾತೇ ಬರ್ತದೆ. ಅವ್ರು ಕೇಳಿದ್ರೆ ಈ ಥರ ಕತೆ ನಾನು ಹೇಳ್ತಾ ಇದ್ದೀನಿ ಓಪನ್. ಇಫ್ ಐ ಆಮ್ ಗೋಯಿಂಗ್ ಟು ಡೈರೆಕ್ಟ್ ಎ ಮೂವಿ, ವಿಲ್ ಬಿ ಎ ಹೀರೋ, ಬಟ್ ಇಟ್ ಡಸಂಟ್ ಸ್ಪೀಕ್ ಟಿಲ್ ಮೂವಿ ಮುಗಿದ್ರೂ ಇಂಟರ್ವ್ಯೂಲು ಮಾತಾಡೋಂಗಿಲ್ಲ. ಯಾಕಂದರೆ ಆ ಥರದ್ದು ಒಂದು ಕಂಟಿನ್ಯೂಟಿ ಇಟ್ಬಿಡ್ತೀನಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ನನಗೆ ಅದೊಂದು ಆಸೆ. ಬಟ್ ನೀವೇ ಇಮ್ಯಾಜಿನ್ ಮಾಡಿ, ನಮ್ಮ ಪ್ರಥಮು ಸಿನಿಮಾದಲ್ಲಿ ಮಾತೇ ಇಲ್ಲ ಅಂದರೆ ಹೆಂಗಿರುತ್ತೆ ಅಲ್ಲಿ ನೋಡೋಲ್ಲ. ಅವ್ರು ಹೆಂಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊತವ್ರೆ. ನಿಮ್ದು ರಿವ್ಯೂ ಕೊಡಿ ಅಂತ ಕೇಳಿಲ್ಲ. ಫಿಲಮ್ ರಿಲೀಸ್ ಆದಾಗ ಕೊಡಿದ್ದ ಈ ರಿವ್ಯೂ ಅಲ್ಲೇ ನಾವು ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ. ಸೊ ಒಳ್ಳೇದಾಗ್ಲಿ, ನಿಮ್ಮೆಲ್ಲರ ಆಶೀರ್ವಾದ. ಸಖತ್ ಆಕ್ಟಿಂಗ್ ಮಾಡ್ತಾರೆ ಕಣ್ಣ, ಕಲಾವಿದ ಕಣ್ಣ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಪ್ರಥಮ್ ಮೇಲೆ. ಪ್ರಯತ್ನ ಮಾಡ್ತಾವ್ರೆ. ಸೊ ವಿ ನೀಡ್ ಎ ಸಕ್ಸಸ್. ಒಳ್ಳೇದಾಗಬೇಕು, ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು, ನಟರಿಗೆ ಒಳ್ಳೇದಾಗಬೇಕು, ನಿರ್ಮಾಪಕರಿಗೆ ಒಳ್ಳೇದಾಗಬೇಕು. ಸೊ ಆಲ್ ದಿ ಬೆಸ್ಟ್ ಫಾರ್ ಕುಕಿಂಗ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಮೀಡಿಯಾದವ್ರಿಗೂ, ಪತ್ರಿಕಾ ಸಂಪತ್ತು ನಮಸ್ತೆ. ನನ್ನನ್ನು ಇಲ್ಲಿವರೆಗೂ ಬೆಳೆಸಿ ನನ್ನೊಂದು ಹೆಸರು ಮಾಡಿ ನೀವೆಲ್ಲ ಇರೋದಕ್ಕೆ ಇಲ್ಲಿವರೆಗೂ ನಾನು ಇದ್ದೀನಿ. ನೀವು ಯಾರೂ ಇಲ್ಲ ಅಂದರೆ ನಾನು ಇಲ್ಲ. ಯಾಕಂದರೆ ಫಸ್ಟ್ ಈಸ್ ಅ ಮೀಡಿಯಾ. ಯಾಕಂದರೆ ನೀವೆಲ್ಲ ನನ್ನ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇಲ್ಲಿವರೆಗೂ ನಾನು ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಡೈರೆಕ್ಷನ್ ಮಾಡ್ತಾ ಇರೋದು ಸೊ ನಿಮ್ಮಿಂದನೇ ಅಂದ್ಕೊಳ್ಳಿ. ಯಾಕೆಂದರೆ ನಾನು ಏನು ಹೆಸರು ಮಾಡಿಲ್ಲ ಅಂದರೆ, ನಮ್ಮ ಶೋಭಿ ಸರ್ ಹೇಳಿದ್ರು, ಇಲ್ಲ ನಮಗೆ ಅವ್ರ ಗುರುಗಳು ಅಂದರು. ನಾನು ಅವತ್ತಿಂದ ಇವತ್ತು ನಾನು ಸಪೋರ್ಟ್ ಮಾಡ್ತಾನೆ ಇದ್ದೀರಾ. ಸೊ ಕೊಕ್ಕೇನ್ ಸಿನಿಮಾದಲ್ಲಿ ಒಂದು ಸನ್ನಿವೇಶ ಇದು. ನನಗೆ ಶ್ರೀಧರ್ ಸಾರು, ಶೋಭ್ರಾ ಸಾರು ಮತ್ತು ಇಡೀ ಟೀಮ್ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಾನು ಕೆಲಸ ಮಾಡ್ತಿದ್ದೆ. ಯಾಕೆಂದರೆ ನಾನು ಯಾವಾಗಲೂ ಫೋನ್ ಮಾಡಲಿ, ಸರ್ ಇತ್ತು ಶೂಟಿಂಗ್ ಇದೆ ಅಂದರೆ ಎನಿ ವರ್ಕ್ ಇದ್ರೂ ಅವ್ರು ಬಿಟ್ಟು ಬಂದು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಯಾವಾಗಲೂ ಋಣವಾಗಿರ್ತೀನಿ. ಯಾಕೆಂದರೆ ನಾವೊಬ್ಬ ಡೈರೆಕ್ಟ್ರಾಗಿ ಸ್ವಲ್ಪ ಕಷ್ಟಪಡ್ತಾ ಇರೋ ಅಂತ ನೋಡ್ಕೊಂಡು ಬಂದು ಮಾಡ್ತಿದ್ದಾರೆ. ಯಾಕಂದರೆ ಚೆನ್ನಾಗಿ ಬೆಳೀಲಿ ಅಂದರೆ. ಸೊ ಎಲ್ಲರೂ ಕನ್ನಡದಲ್ಲಿ ಬೆಳಿಬೇಕು, ಒಂದು ಹೆಸರು ಮಾಡಬೇಕು. ನಾನು ಹೆಸರು ಮಾಡಿದ್ರು ಇನ್ನೂ ಬೆಳಿಬೇಕು ಅಂತ, ಇನ್ನೂ ಹೆಸರು ಮಾಡಿಲ್ಲ, ಇನ್ನೂ ಹೆಸರು ಮಾಡಬೇಕು ಅಂತಿದೆ. ಬಟ್ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ಈ ಕೊಕ್ಕೇನ್ ಇಲ್ಲಿವರೆಗೂ ತಲುಪಿದೆ. ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲ ನಡೀತಾ ಇದೆ, ವರ್ಕೆಲ್ಲ ಟೋಟಲ್ ವರ್ಕ್ ನಡೀತಾ ಇದೆ, CG ವರ್ಕ್ ನಡೀತಾ ಇದೆ. ಸೊ ಸಾಂಗ್ ಒಂದು ಮಾತ್ರ ನಾವು ಫಾರಿನಲ್ಲಿ ಮಾಡ್ತಾಯಿದ್ದೀವಿ. ಸೊ ಪ್ರಥಮರಿಗೆ ಫಸ್ಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಾನು
ನಾನು ಡೈರೆಕ್ಷನ್ ಮಾಡಬೇಕು ಅಂತ ನನಗೆ ಐಡಿಯಾನೇ ಇರಲಿಲ್ಲ. ಸೊ ನಂಗೆ ಐಡಿಯಾ ಇದ್ದು ನನ್ನದೇ ಪ್ರೊಡಕ್ಷನ್ ಇದ್ದರೂ ಕೂಡ ನಾನು ಮಾಡಿಲ್ಲ. ನನ್ನ ಮಗನ ಡೈರೆಕ್ಟ್ ಮಾಡಿದ್ದೆ. ಸೊ ಈಗ ಅವರು ಮೊದಲ ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೆಸರಿದೆ, ನೀವು ಮಾಡಿ, ನಾವೊಂದು ಇದು ಮಾಡೋಣ, ಬ್ರೇಕ್ ಮಾಡೋಣ ಅಂಥೇಳಿ. ಸೊ ಕೊಕೆನ್ ಸಿನಿಮಾನ ಡೈರೆಕ್ಟಾಗಿ ಮಾಡಿದ್ದಾರೆ. ಸೊ ನಾನು ಅವ್ರಿಗೇನು ನಾನು ನನ್ನ ಕೈಯಿಂದ ಅಷ್ಟು ಸಪೋರ್ಟ್ ಮಾಡಿದ್ದೀನಿ. ಸೊ ಶ್ರೀಧರ್ ಸರ್ ನಾವು 3 ಸಾರಿ ಮಿಸ್ ಮಾಡ್ಕೊಂಡಿದ್ದೀವಿ. ನಾವು ಫಸ್ಟ್ ಒಂದು ಸರಿ ಹಾಕಿದ್ವಿ, ಕಮಿಷನರ್ಗೆ ಹಾಕ್ಬೋಣ ಅಂದ್ವಿ. ಸೊ ಸಾರು ಅವಾಗ ಗಡ್ಡ ಬಿಟ್ಬಿಟ್ಟಿದ್ರು. ಸೊ ಅದು ಮ್ಯಾಚ್ ಆಗಿಲ್ಲ. ಸೊ ಆಮೇಲೆ ನಾನು ಶೋಭಿಗೆ ಹಾಕಿ ಒಳ್ಳೆ ಹೈಟು ಮ್ಯಾಚ್ ಚೆನ್ನಾಗಿರುತ್ತೆ ಅಂತೇಳಿ ನಾನು ಶೋಭಿಂಗ್ ಸೆಲೆಕ್ಟ್ ಮಾಡಿದೆ. ಅದಾದಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಬೇಕಾಗಿತ್ತು, ಸೆಂಟ್ರಲ್ ಮಿನಿಸ್ಟ್ರಿ ಕ್ಯಾರೆಕ್ಟ್ರು. ನಾವು ಯಾರು ಸರ್ಚ್ ಮಾಡಿದಾಗೆಲ್ಲ ಬಿಸಿ ಅಂದರು. ನಮ್ಮ ಶ್ರೀಧರ್ ಸರ್ಗೆ ಹೇಳಿದೆ, ಒಬ್ಬರು ಹೈದ್ರಾಬಾದಲ್ಲಿ ಶೂಟಿಂಗ್ ಬಿಟ್ಟು ನನಗೋಸ್ಕರ ಬಂದಿದ್ದಾರೆ. ಯಾಕೆಂದರೆ ಅಲ್ಲಿ ಶೂಟಿಂಗಲ್ಲಿ ಇದ್ದವರು ಅವರು. ನನಗೆ ಹೇಳಿದ್ರು ಶೂಟಲ್ಲಿ ಇದ್ದೀನಿ ಸರ್ ಅಂದರು. ಸರ್ ನೀವು ಯಾವಾಗಾರು ಹೇಳಿ, ನಾನು ಎನಿ ಟೈಮ್ ಬರ್ತಪ್ಪ. ಅವ್ರು ನನಗೆ ಶೂಟಿಂಗ್ ಬಿಟ್ಟು ಬಂದರೆ 2 ಸಾರಿ ಮಿಸ್ ಆಯಿತು, ಡೇಟ್ ಪ್ರಾಬ್ಲಮ್ ಆಯಿತು. ಸೊ ಅದರಿಂದ ಇವತ್ತೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಎನಿ ಟೈಮ್ ನನಗೆ ಈ ಥರ ಸಪೋರ್ಟ್ ಇಲ್ಲ ಅಂತ ಕೇಳ್ಕೊತೀನಿ. ಈ ಸೀನ್ ಇದೆ ಸೆಂಟ್ರಲ್ ಮಿನಿಸ್ಟ್ರ್ ಕೊಕೆನ್ ಬಗ್ಗೆ, ಹೋಮ್ ಮಿನಿಸ್ಟ್ರ್ ಕೊಕೆನ್ ಬಗ್ಗೆ. ಸೊ ಅವರಿಬ್ಬರು ಡಿಸ್ಕಷನ್ ಮಾಡ್ತಾಯಿರ್ತಾರೆ. ಆ ಡಿಸ್ಕಷನ್ ಮಾಡೋ ಟೈಮಲ್ಲಿ ಈ ಹುಡುಗ ಬಂದು ಅವ್ರನ್ನ ಹೇಳಕ್ಕಂತ ಬಂದಾಗ ಬೇರೆಯವರು ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದಾರೆ ಅಂದ್ಬಿಟ್ಟು ಶೂಟ್ ಮಾಡಿಬಿಡ್ತಾರೆ. ಸೊ ಹೀರೋ ಅಲ್ಲಿಗೆ ಡೆತ್ ಆಗಲ್ಲ, ಬಟ್ ಅದು ಫ್ಲ್ಯಾಶ್ ಬ್ಯಾಕ್, ಅದು ಇಂಟರ್ವಲ್ ಬ್ಲಾಕ್, ಅದು ಫ್ಲ್ಯಾಶ್ ಬ್ಯಾಕ್ ಹೇಳ್ತೀವಿ. ಏನಾಗಿದೆ ಅನ್ನೋದನ್ನ ಅದು ಇಂಟರ್ವಲ್ ಬ್ಲಾಕಲ್ಲಿ ಮಾಡ್ತೀವಿ. ಯಾಕೆಂದರೆ ಅದು ಬಂದು ಇಲ್ಲಿ ತುಂಬ ಕ್ರಿಟಿಕಲ್ ನಡೀತಾ ಇರ್ತದೆ, ಮೀಟಿಂಗ್ಗಳೆಲ್ಲ ನಡೀತಾ ಇರ್ತದೆ. ಸೊ ಯಾರಾದರೂ ಸೆಂಟ್ರಲ್ ಆಗಿ ಮುಗಿದಾಗ ಸೊ ಅದು ಏನಾಗ್ಬೋದು ಅನ್ನೋದನ್ನು ಇಂಟರ್ವಲ್ ಬ್ಲಾಕಲ್ಲೇ ಮತ್ತೆ ಚಿತ್ರಕಥೆ ಅಲ್ಲ, ಪ್ರಥಮದೇ ಚಿತ್ರಕಥೆ ಸಂಭಾಷಣೆ. ಸೊ ನಾವು ಅದರಲ್ಲಿ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ಮಾಪಕ, ನಟ, ಪ್ರೊಡಕ್ಷನ್ ಕಂಟ್ರೋಲರ್. ಇಲ್ಲ ಇನ್ನೊಂದು 10 ಡೇಸ್ ಶೂಟ್ ಇದೆ. ಸೊ ಈಗ ಟೋಟಲ್ ಶೂಟ್ ಬಂದು 25 ಡೇಸ್ ಆಗಿದೆ. ಒಂದು 10 ದಿನ ಇದೆ, ಇನ್ನು 10 ಡೇಸ್ ಅಲ್ಲಿ ಶೂಟ್ ಫಿನಿಶ್ ಆಗುತ್ತೆ. ಈಗ ಸಾಂಗ್ ಬಂದು ಸಪರೇಟ್ ಮಾಡ್ತಾಯಿದ್ವಿ. ಇನ್ನೊಂದು 8 ಡೇಸು ಇದು ಮಂಗಳೂರು ಶೂಟಿಂಗು ಕ್ಲೈಮ್ಯಾಕ್ಸು. ಸೊ ಅಲ್ಲಿ ವೆದರ್ ಚೇಂಜಸ್ ಇಂದ ಇಲ್ಲದೆಲ್ಲ ಮುಗಿಸ್ಕೊತಾ ಇದ್ದೀವಿ. ಸೊ ಎಂಡಿಂಗಲ್ಲಿ ಅದು ಕ್ಲೈಮ್ಯಾಕ್ಸ್ ಮಾಡ್ತಾಯಿದ್ವಿ. ನಾವು ಅದು ಇನ್ನೂ ಐಡಿಯಾ ಇಲ್ಲ ಅವ್ರದ್ದು. ಇನ್ನು ಅವ್ರು ಐಡಿಯಾ ಕೊಟ್ಟು ನಾವು ಮಾಡ್ಬಿಡ್ತೀವಿ. ಇಲ್ಲ, ಅದು ಹೆಂಗಿರುತ್ತೆ ಅಂದರೆ, ನಾನು ಕರ್ನಾಟಕ ಹಳೆಯ ಮಾಡಿದೆ. ಸೊ ಕರ್ನಾಟಕ ಹಳೆಯ ಮಾಡಿದಾಗ ಅದು ಒಂದು ಆ್ಯಕ್ಷನ್ ಪೊಸಿಷನ್ ಇತ್ತು. ಸೊ ಆ್ಯಕ್ಷನ್ ಪೊಸಿಷನ್ ತುಂಬ ಅದು ಅವ್ರಿಗೆ ಯಾವ ಥರ ಮಾಡಬೇಕು ಅನ್ನೋದು ಫಸ್ಟ್ ಟೈಮ್ ನಾನು ಪ್ರಥಮರು ಆ್ಯಕ್ಷನ್ ಮಾಡ್ತಿದ್ದು. ಸೊ ತುಂಬ ಚೆನ್ನಾಗಿ ಮಾಡ್ತಿದ್ರು. ಸೊ ಹಂಗೆ ನಾವು ಹಿಂಗೆ ಫ್ರೆಂಡ್ಶಿಪಲ್ಲಿ ಮಾಡಿದ್ವಿ. ಇವರು ಸೊ ಅದೊಂದು ಕಥೆ ಇದೆ, ಸೊ ಮಾಸ್ ಮಾಡೋಣ ಅಂದರು. ಸೊ ನನಗೆ ಕೆಲವರೆಲ್ಲ ಅವ್ರನ್ನ ಇಟ್ಕೊಂಡು ಏನು ಮಾಸ್ ಮಾಡ್ತೀವಿ, ಅವ್ರು ಕಾಮಿಡಿ ಪೀಸು, ನೀನು ಮಾಸ್ ಮಾಡ್ತೀಯ ಅಂದರು. ನಾನಂದೆ ಇವತ್ತು ಕಾಮಿಡಿ ಪೀಸು, ನಾಳೆ ಮಾಸ್ ಪೀಸು ಅಂದೆ. ಅದು ಹೆಂಗೆ ಮಾಡ್ತಿದ್ದು ಮಾಡಿ ತೋರಿಸಿ ನೋಡಿ ಅಂದೆ. ಆ ಚಾಲೆಂಜಿಗೆ ನಾನು ಅವ್ರಿಗೆ ಇಟ್ಕೊಂಡು ಮಾಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ 5 ಫೈಟ್ಸ್ ಇದೆ ಆಲ್ರೆಡಿ. ಒಂದು 3 ಫೈಟ್ಸ್ ಆಗಿದೆ, 2 ಫೈಟ್ಸ್ ಇದೆ. ಒಂದು ಕ್ಲೈಮ್ಯಾಕ್ಸು ಅದು ಅದ್ದೂರಿಯಾಗಿ ಮಾಡ್ತಾಯಿದ್ವಿ ಮಂಗಳೂರಲ್ಲಿ. ಇದೊಂದು 3 ಕ್ಯಾಮ್ರಾ ಇಟ್ಕೊಂಡು, ಕ್ಯಾಮ್ರಾ ಇಟ್ಕೊಂಡು ಮಾಡ್ತಾಯಿದ್ವಿ. ಯಾಕಂದರೆ ಅದು ಸಿಚುವೇಶನ್ಗೆ ತುಂಬ ಇಂಪಾರ್ಟೆಂಟ್ ಆದ್ರಿಂದ ಅದನ್ನ ಸ್ವಲ್ಪ ಲೇಟಾಗಿ ಶೂಟ್ ಮಾಡ್ತಾಯಿದ್ವಿ. ಬಟ್ ಈ ಸಿನಿಮಾಗೆ ಫುಲ್ ರೆಡಿಯಾಗಿದ್ದಾರೆ ವಿತ್ ಹೇರ್ ಸ್ಟೈಲ್. ನನಗೆ ಇನ್ನೂ ಡೌಟ್ ಇದೆ, ಹೇರ್ ಸ್ಟೈಲ್ ಸಲೂನ್ ಅವ್ರು ಮಾಡಿದ್ರೆ ಟೈಲರ್ ಮಾಡಿದ್ರೆ ಟೇಪ್ ಹಿಡಿದು ಕರೆಕ್ಟಾಗಿ ಕಟ್ ಮಾಡಿದ್ರು. ಸೊ ಅವ್ರು ಬಂದು ಹೋಮ್ ಮಿನಿಸ್ಟ್ರ್ ಕ್ಯಾರೆಕ್ಟರ್, ಕರ್ನಾಟಕ ಹೋಮ್ ಮಿನಿಸ್ಟ್ರು. ಇಲ್ಲಿ ಕೊಕೆನ್ ಬಗ್ಗೆ ಅವ್ರಿಗೆಲ್ಲ ತಲುಪ್ತಾ ಇದ್ದಾರೆ. ಅವ್ರು ಕಮಿಷನರ್ಗೆ ಇದು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಸೊ ಇಲ್ಲೆಲ್ಲ ಪ್ರಶ್ನೆಗಳು ಬಂದು ಅದರ ಕ್ವಶನ್ಗಳು ಕೇಳಿದಾಗ ಅವ್ರು ಅದಕ್ಕೆ ಆನ್ಸರ್ ಕೊಡ್ತಾರೆ. ಸೊ ಹಿಂಗೆ ನಾವು ಯಾವುದು ಹೋಗಿದೆ, ತುಂಬ ಕಷ್ಟ ಆಗ್ತಾ ಇದೆ ಅಲ್ಲಿ ಬಂದು. ಅಟ್ಲೀಸ್ಟ್ ನಾನೇನಾದ್ರು ತಪ್ಪು ಮಾತು ಅವ್ರು ಹೇಳಿದ್ರು, ನಾನು ಎಲ್ಲೂ ಆಗಿ ಮಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಹೇಳ್ಬೇಕಾದ್ರೆ ಧ್ವನಿಯಲ್ಲಿ ಸಮ್ಟೈಮ್ಸ್ ಹೇಳ್ಬೇಕಾದ್ರೆ ಅದು ಅವ್ರಿಗೆ ಭಾಳ ಕಷ್ಟವಾಗೋದು. ಅದಕ್ಕೆ ನಾನು ಟ್ರೈಲರ್ ಈವೆಂಟ್ಗೆ ನಾನು ಅದನ್ನು ಮಾಡ್ತೀನಿ. ನಾನು ಹೇಳ್ಬೇಕಾದ್ರೆ ಏನಾರು ಒಂದು ಸ್ಟೇಟ್ಮೆಂಟ್ ಇತ್ತೀಚೆಗೆ ಟರ್ನ್ ಆದರೆ ಬೇರೆ ಥರ ಆಗುತ್ತೆ ಅಂತ ಯಾರನ್ನೂ ಮನಸ್ಸನ್ನು ನೋಯಿಸೋಕ್ಕೆ ನಾನು ಇಷ್ಟಪಡಲ್ಲ. 30-40 ವರ್ಷದಿಂದ ಇದೇ ಪ್ರಿನ್ಸಿಪಲ್, ಈಗ ಅದನ್ನು ಹೇಳಿದ್ರು ಅವರು. 30-40 ವರ್ಷದಿಂದ ಈ ಪ್ರಿನ್ಸಿಪಲ್ ಹಾಕ್ಕೊಂಡಿದ್ದೀನಿ. ನಾನೇನೋ ಹೇಳ್ಬೇಕಾದ್ರೆ ಹೇಳೋ ಪದದಲ್ಲಿ ಅಥವಾ ಯಾವುದೋ ಧಾಟಿ ಅಥವಾ ಧೋರಣೆಯಲ್ಲಿ ಯಾರ್ದಾರು ಭಾವನೆಗೆ ಹರ್ಟ್ ಆಗುತ್ತೆ ಅಂದರೆ ನಾನು ಒಂದು ಬಣ್ಣಿಗೆ ಬಂದು ಅದನ್ನು ಮಾಡ್ದಂಗೆ ಆಗುತ್ತೆ. ಐ ಆಮ್ ನಾಟ್ ಇನ್ ಟು ದಟ್ ಪ್ರಥಮ್, ನಾನು ಅದರಲ್ಲಿ ಇಲ್ಲ. ಅಂಥ ವಿಚಾರದಲ್ಲಿ ನನಗೆ ಕಷ್ಟ ಆಗುತ್ತೆ. ಇದರಲ್ಲಿ ಯಾವುದೋ ಒಂದು ಮಾಧ್ಯಮದವ್ರ ಭಾವನೆಗೆ ನಾನು ಹೇಳೋ ಇದರಲ್ಲಿ ಆಗ್ಬೋದು. ಅದಕ್ಕೆ ಏನಂತ ಅಂದರೆ ಈ ಪೋರ್ಷನ್ಸ್ ನಾನೇನು ಮಾಡ್ತಾಯಿದ್ದೀನಿ, ಇದೊಂದಷ್ಟು ಇನ್ನಷ್ಟು ನಂದು ಮುಗಿಯುತ್ತೆ. ನಾನು ಟ್ರೈಲರ್ ಇವೆಂಟ್ಲೇ ನಾನು ಆರಾಮಾಗಿರ್ತೀನಿ. ಜೊತೆಗೆ ಟ್ರಾವೆಲ್ 2 ದಿನದಿಂದ ಆಗಿರೋದ್ರಿಂದ ತೆಲುಗು ಮುಗಿಸಿ ಬಂದಿದ್ದೀನಿ, ನನಗೆ ಧ್ವನಿ ಇಲ್ಲ, 2 ಅಭಾಸವಾಗುತ್ತೆ ಅಂತ ಹೇಳಿದ್ರು. ನಾನು ಅದನ್ನೇ ಈಗ ಅವ್ರು ಮಾತಾಡೋದು. ಅವ್ರು ಹೇಳಿದ್ದು ಏನು ಹೇಳಿದ್ರು ಅದನ್ನ ಕಟ್ ಆ್ಯಂಡ್ ಪೇಸ್ಟ್ ಮಾಡಿದೆ. ಯಾಕೆಂದರೆ ಅವ್ರಿಗೆ ಧ್ವನಿ ಕಂಪ್ಲೀಟಾಗಿ ಹೋಗಿದೆ 2-3 ದಿನದಿಂದ ಟ್ರಾವೆಲ್ ಜೊತೆಗಿದ್ದು ಈ ಪೋರ್ಷನ್ಸ್ ಇದಾಗಿರೋದ್ರಿಂದ. ಆ್ಯಂಡ್ ಅವರು ಅದ್ರ ಜೊತೆಗೆ ಎಲ್ಲವನ್ನೂ ರೆಸ್ಪೆಕ್ಟ್ ಮಾಡಿ ಅವ್ರು ಹೇಳಿದ್ದು ಏನಾಗುತ್ತೆ ಅಂದರೆ
ಇಲ್ಲೆಲ್ಲ ಹಿರಿಯ ಕಲಾವಿದರಷ್ಟು ಹೇಳ್ತಾರೆ, ನಾನು ಹೇಳೋದ್ರ ಇಲ್ಲೇನಾರು ಅಟ್ಲೀಸ್ಟ್ ಹಿಂಗಾದರೆ ತಪ್ಪಾಗ್ಬೋದು, ಜೊತೆಗೆ ನನಗೆ ಹುಷಾರಿಲ್ಲದೆ ಅದನ್ನ ಸ್ವಲ್ಪ ಸಮಯಾವಕಾಶ ಕೊಡಿ, ಚೇತರಿಸ್ಕೋತೀನಿ ಅಂತ ಹೇಳಿದ್ರು. ಅವ್ರು ಪುನಃ ಸಂಜೆ ಬೇರೆ ಇದೆ ಶೂಟು, ಅದಕ್ಕೋಸ್ಕರ ಇದಾಗಿರೋದು. ಈಗ ನಿಮ್ಮನ್ನೆಲ್ಲ ಒಂದು ನಾನು ರಿಕ್ವೆಸ್ಟ್ ಕೇಳ್ಕೊಳ್ತೀನಿ. ಇದು ಐ ಥಿಂಕ್ ಈ ವರ್ಷ ದೀಪಾವಳಿಗೆ ಬರಬೇಕು ಅಂತ ಎಲ್ಲ ಥರ ಪ್ರಿಪ್ರೇಷನ್ಸ್ ಜೊತೆಗೆ ನಾನ್ ಸ್ಟಾಪ್ ನಡೀತಾ ಇದೆ. ಇದು ಮುಗಿದ ತಕ್ಷಣ ಈಗ ಅಬ್ರಾಡ್ ಹೋಗ್ತಾ ಇದೆ ಒಂದು ಸಾಂಗ್ ಶೂಟ್ಗೆ, ನಮ್ಮದು ಮತ್ತು ಆರ್ನ ಅವ್ರದ್ದು ಒಂದು ಆ್ಯಕ್ಷನ್ ಸಿಚುವೇಶನ್ನು ಮತ್ತು ಒಂದು ಸಾಂಗ್ ಶೂಟು ಮತ್ತು ಕ್ಲೈಮ್ಯಾಕ್ಸ್ಗೆ ಏನೋ ಒಂಚೂರು ಅದು ಬೇರೆದೇ ಆದ ಒಂದು ಟ್ವಿಸ್ಟ್ ಇದೆ. ಮಂಗಳೂರು ಮುಗಿಸ್ಕೊಂಡು ಬಹುಶಃ ಇದು ಕರ್ನಾಟಕದಲ್ಲಿ ಇದು ಮತ್ತು ಇನ್ನೊಂದೇ ಸರ್ದು ಉಳ್ಕೊಂಡಿದೆ, ಶೋಭರಾಜ್ ಸರ್ದು. ಅದಲ್ಲಿಗಾದರೆ ಬಹುಶಃ ಕರ್ನಾಟಕದ ಪೋರ್ಷನ್ಸ್ ಇದು ಇಲ್ಲದೆ ಮುಗಿಯುತ್ತೆ. ನಿಮ್ಮೆಲ್ಲರ ಸಹಕಾರ ಇರಲಿ. ನಾನಿದು ಏನಕ್ಕೆ ಅಂತ ಹೇಳಿದ್ರೆ, ಎಲ್ಲರ ಜೊತೆ ಶ್ರೀಧರ್ ಸರ್ ಇರ್ಬೋದು, ಇವರೆಲ್ಲರೂ ನಮ್ಗೆ ಇತ್ತೀಚೆಗೆ ಸಿಕ್ಕಿರೋಂಥ ಒಂದು ಬಹಳ ದೊಡ್ಡ ಸ್ಟ್ರೆಂತ್ ಈ ಸಿನಿಮಾಗೆ. ಇವರೆಲ್ಲರೂ ಇರೋದ್ರಿಂದ ಇವರೆಲ್ಲರ ಜೊತೆ ಸಿನಿಮಾ ಮಾಡಿದ್ದೀನಿ ಅಂತ ನಾನು ಹೇಳಲ್ಲ, ಇವರೆಲ್ಲರ ಜೊತೆ ಸಿನಿಮಾ ಕಲಿಯೋ ಪ್ರಯತ್ನ ಮಾಡಿದ್ದೀನಿ. ನೀವು ಆಲ್ರೆಡಿ ನೀವು ಹೇಳಿದ್ರಿ, ನಾನು ಗಮನಿಸ್ತಾ ಇದ್ದೆ. ಬಹಳ ಒಳ್ಳೆ ಪ್ರಶ್ನೆ. ಆ್ಯಕ್ಷನ್ ನನಗೆ ಬಹಳ ಸೀರಿಯಸ್ಲಿ, ಏಕೆಂದರೆ ಒಂದೇ ಥರ ಕಾಣಿಸ್ಕೊಂಡಿರ್ತೀನಿ. ಈಗ ಅಂದರೆ ಕಾಮಿಡಿ ಇರ್ಬೋದು, ಇದರಲ್ಲಿ ನನಗೆ ಡೈಲಾಗ್ಸೇ ಇಲ್ಲ. ಫಸ್ಟ್ ಹಾಫಲ್ಲಿ ಬಹುಶಃ ಮ್ಯಾಕ್ಸಿಮಮ್ ಒಂದು 8-10 ಡೈಲಾಗ್ ಇರ್ಬೋದು. ಆ್ಯಕ್ಷನ್ ಮತ್ತು ಕಾಮಿಡಿಗೆ ಜಾಸ್ತಿ ಒತ್ತು ಕೊಟ್ಟಿದ್ದೀವಿ. ಈ ಸಿನಿಮಾ ಸ್ವಲ್ಪ ಬೇರೆ ಥರದ್ದೇ ಇದೆ. ನೀವು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ರಿ ಆಗಿರ್ಬೋದು, ಮಾಸ್ಟರ್ ಕಲ್ತ್ಕೊಂಡ್ರ? ಸರ್, ಒಂದು ಸಿಂಪಲ್ ಆಗಿ ಒಂದು ಹೇಳ, ಒಂದು ಹುಡುಗಿ ಮದುವೆ ಆಗ್ಬೇಕಾದ್ರೆ ಫಸ್ಟ್ ಅವ್ರ ಅಮ್ಮ ಹೇಳ್ಕೊಡ್ತಾರೆ, ನೀ ಆ ಮನೆಗೆ ಹೋಗ್ತಾ ಇದ್ದೆ ಅವ್ರಿಗೆ ಅಡ್ಜಸ್ಟ್ ಆಗಬೇಕು ಅಂತ. ಹಾಗೆ ಮಾಸ್ಟರ್ ತಗೋ ಹೋಗ್ತಾ ಇದ್ದೆ ಸರಿಯಾಗಿ ಅಡ್ಜಸ್ಟ್, ಹೌದಲ್ವ ಸರ್? 100 ಬಟ್ ಯಾವ ಮನೆಗೆ ಹೋಗಿದ್ದು ನನಗೆ ಗೊತ್ತಿಲ್ಲ. ನಾನು ಹೆಂಗಸ್ರಿಗೆ ಹೇಳಿದ್ದು, ಹೆಂಗಸರು ಮದುವೆ ಆಗ್ಬೇಕಾದ್ರೆ ಅವ್ರ ಅವ್ವ ಹೇಳ್ಕೊಡ್ತಾರೆ ಕಿವಿಲಿ, ಆ ಗಂಡನ ಮನೆಗೆ ಹೋದಾಗ ಅವ್ನಿಗೆ ಅಡ್ಜಸ್ಟ್ ಆಗಬೇಕು. ಕರೆಕ್ಟ್, ಹೆಂಗಸರಿಗೆ ಹೇಳ್ಕೊಡ್ತಾರೆ, ಗಂಡಸರಿಗೆ ಹೇಳ್ಕೊಟ್ಟಿರ್ತಾರೆ. ನನಗೆ ಹಂಗಲ್ಲ, ಈ ಮಾಸ್ಟರ್ ಹತ್ರ ಹೋದಾಗ ಫ್ರೆಂಡ್ಸ್ ಹೇಳ್ಕೊಟ್ಟಿರ್ತಾರೆ. ಅದೆಲ್ಲ ಹೇಳಕ್ಕಾಗಲ್ಲ. ಕ್ಯಾಮ್ರಾ ಮುಂದೆ ಹೇಳ್ತಾರೆ ಸರ್, ಅವರು ಗಂಡ್ಮಕ್ಳಿಗೆ ಪಾಪ ಇಲ್ಲಿ ಮದ್ವೆ ಆಗ್ದಿರೋ ಗಂಡ್ಮಕ್ಳಿಗೆಲ್ಲ ಎದುರಿಸೇ ಬಿಡ್ತಾರೆ ಸೋಷಿಯಲ್ ಮೀಡಿಯಾ. ಸರ್, ನೀವು ಹೇಳಿದ್ರಲ್ಲ ಈಗ ಹೆಂಗಸ್ರ ಬಗ್ಗೆ ಹೇಳಿದ್ರಲ್ಲ, ಮೊನ್ನೆ ನೀವು ರೀಸೆಂಟ್ಲಿ ಆಗಿ ಫಸ್ಟ್ ನೈಟ್ ವಿತ್ ದೆವ್ವದ್ದು ಸಾಂಗ್ ರಿಲೀಸ್ ಆಯ್ತು. ಅವಾಗ ಪೋಸ್ಟರ್ ಹಾಕ್ತಿರೋ ಒಂದು ಏನು ಅಂತ ಹೇಳಿದ್ರೆ, ಯಾರೆಲ್ಲ ಈ ಸಿನಿಮಾದ ಸಾಂಗ್ ನೋಡಲ್ವೋ ಹುಡುಗರಿಗೆ ಕಿಪ್ಪಿ ಕೀರ್ತಿ ಮತ್ತೆ ಸೋನು ಗೌಡ ತರ ಹುಡುಗಿ ಸಿಕ್ಲಿ, ಅದೇ ರೀತಿ ಹುಡುಗಿರು ಯಾರು ನೋಡಲ್ಲ ಅವರಿಗೆ ಕಾಪಿನಾಡು ಚಂದು ಮತ್ತು ದೀಪಕ್ ತರ ಗಂಡು ಸಿಕ್ಲಿ ಅಂತ ಒಂದು ವರ್ಡ್ ಹೇಳಿ ಇಲ್ಲಿಗೆ ನಿಲ್ಲಿಸ್ತೀನಿ. ಇದು ಕೊಕೇನ್ ಪ್ರೆಸ್ ಮೀಟು. ನಾಳೆ ಅದಕ್ಕಿಂತ ಫಸ್ಟ್ ನಿಮಿಷ ಮೇಡಮ್, ನೀವು ಹೇಳಿದ್ದು ತುಂಬ ಒಳ್ಳೆ ಕ್ವಶನ್. ಅದು ಆ ಸಮಯದಲ್ಲಿ ಅಲ್ಲೇ ಉತ್ತರ ಕೊಡ್ತೀನಿ. ಆದರೆ ಇದ್ರ ಜೊತೆಗೆ ಏನಂದರೆ, ನನ್ನ ಬಹಳ ಒಳ್ಳೆ ಸ್ನೇಹಿತ ಇನ್ನೊಂದು ಸ್ಪಷ್ಟವಾಗಿ ಹೇಳಿ ಇದನ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಮೊನ್ನೆ ನಾನು ಮತ್ತು ಕಿಪಿ ಕೀರ್ತಿ ಒಂದು ಬಟ್ಟೆ ಅಂಗಡಿ ಇನಾಗ್ರೇಷನ್ ಮಾಡಿದಾಗ ವಿ ಆರ್ ಕ್ಲೋಸ್ ಫ್ರೆಂಡ್ಸ್. ನನಗೆ ಆಕೆ ಬಗ್ಗೆ ಎಷ್ಟು ಖುಷಿ ಇದೆ ಅಂತ ಹೇಳಿದ್ರೆ, ಯಾರು ಏನೇ ಟ್ರಾಲ್ ಮಾಡಲಿ, ಆಕೆ ಸಮಾಜನ ತಾನು ನೋಡ್ತಾ ಇರೋ ದೃಷ್ಟಿ ಬಗ್ಗೆ ಖುಷಿ ಇದೆ. ಇನ್ಯಾವುದು ದೃಷ್ಟಿ ಬಗ್ಗೆ ಬರಲ್ಲ ಅಂದ್ರೆ ಫಸ್ಟ್ ನೈಟ್ ವಿದ್ಯವ ಟ್ರೈಲರ್ ಗೊತ್ತಿಲ್ಲ, ಹಾಗೆಲ್ಲ ಬಿಡಿಸಿ ಹೇಳ್ತೀನಿ. ಯಾಕೆಂದ್ರೆ ಒಂದ್ ನಿಮಿಷ, ನೀವು ಫಸ್ಟ್ ನೈಟ್ ವಿದ್ಯವ ಸಾಂಗ್ ಕೇಳಿದಾಗ ಫಸ್ಟ್ ನೈಟ್ ಬಗ್ಗೆ ಹೇಳ್ಬೇಕು. ಅಮ್ಮ ಒಂದ್ ನಿಮಿಷ, ನೀವು ಅಲ್ಲ ನಿಮ್ಗೆ ಒಂದೇ ಪ್ರಶ್ನೆ, ಒಂದ್ ನಿಮಿಷ ಅದೇ ವಿಚಾರ ಹೇಳ್ತೀನಿ. ಸಖತ್ತಾಗಿ ಪ್ರಶ್ನೆ ಕೇಳಿದ್ರಿ. ಅವ್ರು ನೀವು ಕೇಳಿದ್ದು ಸೂಪರ್, ಎಕ್ಸ್ಟ್ರಾರ್ಡನರಿ, ಮಾರ್ವೆಲಸ್, ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಡಿಂಗ್ ಸಾರಿ. ಆದ್ರೆ ಅವ್ರು ಯಾವ್ದೋ ವೈರಲ್ ಆಗಿರ್ತಲ್ಲ, ಮೈಂಡ್ ಬ್ಲೋಡಿಂಗ್. ಆದ್ರೆ ಒಂದು ಮಾತು ಹೇಳ್ತೀನಿ, ನಿಮ್ ಎಲ್ಲಾ ಪ್ರಶ್ನೆ ಆಗ ಫಸ್ಟ್ ನೈಟ್ ವಿದ್ಯವಾಗ ಕೇಳಕ್ಕೇನೂ ಇರಲ್ಲ. ಇದು ಕೊಕೇನ್. ನೀವು ಒಂದೇ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಇಲ್ಲಿ ಬಂದಾಗ ಇಲ್ಲಿ ಕೇಳಬೇಕು. ಸುದೀಪ್ ಸರ್ ಸಿನಿಮಾದಲ್ಲಿ ಸುದೀಪ್ ಅವ್ರ ಬಗ್ಗೆ ಕೇಳಬೇಕು. ಅದೇ ಈಗ ಅದ್ರ ಬಗ್ಗೆನೇ ಕೇಳಿ. ಇಲ್ಲ, ನಾನು ಬಟ್ಟೆ ತದಿಲ್ಲ, ನಾನು ಬಡವರಪ್ಪ, ನಾನು ಬಡವಪ್ಪ, ಏನ್ ಮಾಡೋದೀಗ? ನಾನು ಸಲ್ಮಾನ್ ಖಾನ್, ನಾನು ಬಡವ ಅಂದೆ, ಸಲ್ಮಾನ್ ಖಾನ್ ಅಂತ ಹೇಳ. ಸರಿ, ಎರಡೆರಡು ಹೇಳ್ತೀನಿ ಕೇಳಿಸ್ಕೊಡಿ. ಯಾವ ಮಟ್ಟಿಗೆ ಪ್ರಿಪೇರ್ ಆಗಿದ್ವಿ ಅಂತ ನಿಮ್ದೊಂದು ಪ್ರಶ್ನೆ ಮುಗಿದ ಮೇಲೆ ಹೇಳ್ತೀನಿ, ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ. ಆಮೇಲೆ ಸೊ ಇದು ಒಂದೇ ಒಂದು ಮಾತು, ಸೀರಿಯಸ್ಲಿ ಆಕ್ಷನ್ ಜೊತೆಗೆ ಸೀರಿಯಸ್ ಆಗಿ ಹೇಳ್ತೀನಿ. ಒಂದು ಗಟ್ಟಿ ಕತೆ ಫ್ರಮ್ ಅ ಬಿಗಿನಿಂಗ್, ಟೈಟಲ್ ಕಾರ್ಡ್ ಇಂದ ಒಂದು ವಿಚಾರದ ಮೇಲೆ, ಕೊಕೇನ್ ಮೇಲೆ ಹೆಂಗೆ ಹೋಗುತ್ತೋ, ಸೊ ಅಪ್ ಟು ಎಂಡ್ ತನಕ ಕೊಕೇನ್ ಇರಬಾರ್ದು ಅನ್ನೋ ಕಾರಣಕ್ಕೆ ಒಬ್ಬ ಕಮಿಷನರ್ ಆಗಲಿ, ಒಬ್ಬ ಹೋಮ್ ಮಿನಿಸ್ಟರ್ ಆಗಲಿ, ಒಬ್ಬ ಡಿಫೆನ್ಸ್ ಮಿನಿಸ್ಟರ್ ಆಗಲಿ, ಎಂಟೈರ್ ಏನಂದರೆ ಇನ್ನೊಂದು ಇದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಸೆಂಟ್ರಲಿ ಬೇರೆ ಪಾರ್ಟ್. ಇವತ್ತು ಆ್ಯಕ್ಚುಲಿ ಇಷ್ಟೋ ತನಕ ನಾನು ಶ್ರೀಧರ್ ಸರ್ ಅದೇ ವಿಚಾರ ಮಾತಾಡ್ಕೊಂಡು ನಗ್ತಾ ಇದ್ವಿ. ನಾವು 15 days ಹಿಂದೆ ನಮ್ಮ ಕುರಿಗಳು ಮೋಹನ್ ಸರ್ ಇದಾರಲ್ಲ, ನಮ್ಮ ಮೋಹನ್ ಸರ್ ಅವ್ರ ಪೋರ್ಷನ್ ಶೂಟ್ ನಡೀತು. ಅವತ್ತು ಏನು ನಡೀತೋ ಅದು ಇವತ್ತು ನಡೀತಾ ಇದೆ. ಏನಂದರೆ ಸೆಂಟ್ರಲ್ದೇ ಬೇರೆ ಥೀಮ್ ಇರುತ್ತೆ, ಕರ್ನಾಟಕದ ಸ್ಟೇಟ್ ಗೌರ್ಮೆಂಟ್ದೇ ಬೇರೆ ಇರುತ್ತೆ. ಸೆಂಟ್ರಲ್ ಅವ್ರು ಕರೆದಿಲ್ಲ, ನಾವು ಹೋಗಲ್ಲ ಅನ್ಕೊಂಡು ಇವತ್ತು ನಡೀತಾ ಐತೆ, ನೋಡ್ತಿರ್ಬೋದು. ಸಿಗಂದೂರು ಇದು ದೇವರಾಣೆ, ಈಶ್ವರನಾಣೆ ಇವತ್ತು ತೆಗಿತಾ ಇರೋದು ಆ ಸೀನ್ ನಾವು ಆಮೇಲೆ ಇನ್ನೊಂದು ಇದಕ್ಕೆ ಲೀಡು ಮೋಹನ್ ಸರ್ದು 15 days ಹಿಂದೆ ಶೂಟ್ ಆಗುತ್ತೆ. ಇದು ಹೆಂಗೆ ಅಂದರೆ ಸೆಂಟ್ರಲ್ಲೇ ಬೇರೆ ಇರುತ್ತೆ, ಸ್ಟೇಟಲ್ಲೇ ಬೇರೆ ಇರುತ್ತೆ. ಬಟ್ ಇದು ಸಿನಿಮಾದಲ್ಲಿ ಏನು ಹೇಳ್ಕೊಳ್ಳಿ, ವೆನ್ ಇಟ್ ಕಮ್ಸ್ ಟು ನ್ಯಾಷನಲ್ ಸೆಕ್ಯೂರಿಟಿ, ನಾವು ಯಾವ ಪಕ್ಷ ಆಗಿರೋ ನಾವೆಲ್ಲ ಒಂದು ಅಂತ ಹೇಳುವಂಥ ಒಂದು ಬಹಳ ಪವರ್ಫುಲ್. ಇದು ದೇವರಾಣೆ ಬೆಳಗ್ಗೆಯಿಂದ ಕನಿಷ್ಠ ಅರ್ಧ ಗಂಟೆ ನಾನು ಮತ್ತು ಶ್ರೀಧರ್ ಸರ್ ಇದೇ ಮಾತಾಡ್ತೇವೆ. ಅಲ್ಲ ಪ್ರಥಮ್, ನಾವು ಕೋಇನ್ಸಿಡೆನ್ಸ್ ನಾವು ಇದೇನು ಶೂಟ್ ಮಾಡ್ತಾ ಇದೀವೋ, ಸ್ಟೇಟ್ ಹೋಮ್ ಮಿನಿಸ್ಟರ್ ಜೊತೆ ನನಗೂ ಏನು ಜಗಳ ಆಗುತ್ತೆ, ಕಾನ್ಫ್ಲಿಕ್ಟ್ ಆಗುತ್ತೋ, ಅದು ಆ್ಯಕ್ಚುಲಿ ಇವತ್ತಿಲ್ಲಿ ನಡೀತಾ ಇದೆ. ನಂಗೆ ಏನು ಹೇಳಬೇಕು ಗೊತ್ತಾಗಲ್ಲ ಅಂತ ಹೇಳಿದ್ರು. ಏನಾಗುತ್ತೆ, ಸಿನಿಮಾದ ನಾವು ಅಂದ್ಕೊಂಡಂಗೆ ಒಂದೊಂದು ರಿಯಾಲಿಟಿಗೆ ಹತ್ತಿರವಾಗಿರುತ್ತೆ. ಇದು ಆ್ಯಕ್ಷನ್ ಬೇಸ್ಡ್ ಕಾಮಿಡಿ
ಕಂಪ್ಲೀಟ್ ಕಾಮಿಡಿ ಸಿನಿಮಾ. ನಿಮ್ಮೆಲ್ಲರ ಪ್ರೀತಿ ಈ ಸಿನಿಮಾ ಮೇಲಿರಲಿ, ದಯವಿಟ್ಟು ನೋಡಿ. ಶೀಘ್ರದಲ್ಲೇ ಆ್ಯಕ್ಚುಲಿ ಇದು ಫಸ್ಟು ಟೈಟ್ಲ್ ಇಟ್ಟಾಗ ನಮ್ಗೆ ಹಾರೈಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಾನು ಮತ್ತು ಕೋರಂಟೆ ಸರ್ ಹೋಗಿದ್ದೆ, ಬರೋಕ್ಕಾಗ್ಲಕ್ಕಪ್ಪ ಅದೊಂದು ಇದೈತೆ ಇಂದು, ನಾನು ನಿನ್ನ ಸಿನಿಮಾ ನೋಡ್ತೀನಿ ಅಂತ ಹೇಳೋರೆ. ಸೊ ಅವ್ರನ್ನ ಕರ್ಕೊಂಬಂದು ಸಿನಿಮಾ ತೋರಿಸ್ತೀವಿ. ಅವರು ಕರ್ಕೊಂಬಂದು ಕೂತಾಗ ಇದೇ ಥರ ಇದರಲ್ಲಿ ನಮ್ಮ SRV ಇರ್ಬೋದು, ಕಲಾವಿದರ ಸಂಘದಲ್ಲಿರ್ಬೋದು, ಅಥವಾ ಇದರಲ್ಲಿ ಇದೇ ಶ್ರೀಧರ್ ಸರ್ ಕೂತಿರ್ತಾರೆ, ಇದೇ ಶೋಭರಾಜ್ ಸರ್ನ ಕೂಡಿಸಿ ಅವರೆಲ್ಲರೂ ಸಮ್ಮುಖದಲ್ಲಿ ಇದೇ ಸಿನಿಮಾ ತೋರಿಸಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಹಾರೈಸ್ಕೊ ಬರ್ತೀನಿ. ಇದು ನಾನು ನಿಮಗೆ ಕೊಡ್ತಾರ ಮಾತು. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆ್ಯಕ್ಷನ್ ಸಿನಿಮಾ. ಡ್ರಗ್ ಯಾಕೆ ನೋಡಿ, ಆಮೇಲೆ ಇನ್ನೊಂದೇನು ಅಂದರೆ, ನಾನು ಡ್ರಗ್ ಸಿನಿಮಾ ಹೆಸರು ನೋಡಿ, ನೋ ಕೊಕೇನ್ ಅಂತ ಇಟ್ಟಿದ್ದೀನಿ. ಅಂದರೆ ಏನು ಹೇಳಿ, ಡ್ರಗ್ ಇರಬಾರ್ದು ಅನ್ನೋದ್ರ ಕುರಿತಾಗಿ ಸಿನಿಮಾ. ಸೊ ಅದರಿಂದ ಒಳ್ಳೆ ಸಿನಿಮಾ ಮಾಡ್ತಾಯಿದ್ವಿ, ಒಳ್ಳೆ ಸಿನಿಮಾಗೆ ಸಪೋರ್ಟ್ ಕೊಡಬೇಕು. ನೋ ಕೊಕೇನ್ ಸಿನಿಮಾದಲ್ಲಿ ನೋ ಕೊಕೇನ್ ಅನ್ನೋದಕ್ಕೆ ಸಪೋರ್ಟ್ ಕೊಡಿ. ಓಕೆ, ನೆಕ್ಸ್ಟು ಫಸ್ಟ್ ನೈಟ್ ಇದ್ದಾಗ ಬನ್ನಿ, ಫಸ್ಟು ಮುಂದ್ಗಡೆ ಸೀಟಲ್ಲೇ ಕೂತ್ಕೊಳ್ಳಿ. ನಿಮ್ಮ ಎಲ್ಲ ಪ್ರಶ್ನೆಗೂ ನಮ್ಮ ತಾಯಿನೇ ಉತ್ತರ ಕೊಡ್ತೀನಿ. ಕೊಡಲಿಲ್ಲ ಅಂದರೆ ಆ ಸಿನಿಮಾನ ಬ್ಯಾನ್ ಮಾಡಿ. ಇದಕ್ಕಿಂತ ಇನ್ನೇನು ಹೇಳಿ? ಓಕೆನಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮೆಲ್ಲರೂ ಆಶೀರ್ವಾದ. ಅದಲ್ಲ